ಟಾಕ್ಸಿಕ್ ಕನ್ನಡದಲ್ಲಿ ರೆಡಿಯಾಗಿರೋ ಪ್ಯಾನ್ ವರ್ಲ್ಡ್ ಮೂವಿ. ಆದರೆ ಕನ್ನಡದ ಮೊದಲ ಪ್ಯಾನ್ ಇಂಡಿಯಾ ಸಿನಿಮಾ ಯಾವುದು? ಈ ಪ್ರಶ್ನೆ ಕೇಳಿದರೆ ಚಿಕ್ಕ ಹುಡುಗ ಕೂಡ KGF ಚಾಪ್ಟರ್ 1 ಅಂತಾನೆ. ಆ ಕಥೆ ನಮಗೂ ಗೊತ್ತು. ಇದು ಹಂಗಲ್ಲ ರೀ. ಇದಕ್ಕೂ ಮೊದಲೇ ಇಂತಹ ಎಕ್ಸ್ಪೆರಿಮೆಂಟ್ ಯಾವುದೂ ಆಗಿರಲಿಲ್ವಾ ಅಂತೀರಾ? ಹೋಲ್ಡ್ ಆನ್. ಶಾಂತಿ ಕ್ರಾಂತಿ ಅಂತೀರೇನೋ? ನೋ, ಅದೂ ಅಲ್ಲ. KGF ಅಲ್ಲ, ಶಾಂತಿ ಕ್ರಾಂತಿನೂ ಅಲ್ಲ. ಹಂಗಾದ್ರೆ ಯಾವುದು? ನೋ ಡೌಟ್, ಕನ್ನಡ ಚಿತ್ರರಂಗ ಕರ್ನಾಟಕದಲ್ಲಿಯೇ ಉಳಿದು ಬೆಳೆಯೋಕೆ ಕಾರಣರಾದ ಒನ್ ಅಂಡ್ ಓನ್ಲಿ ಹೀರೋ ಡಾಕ್ಟರ್ ರಾಜ್ಕುಮಾರ್. ಹೌದು, KGF ಮಾಡೆಲ್ನಲ್ಲಿ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ರಿಲೀಸ್ ಆದಾಗ ಯಶ್ ಅವರು ಹುಟ್ಟಿರಲಿಲ್ಲ. ಬಹುಶಃ ಯಶ್ ಅವರ ತಂದೆ ತಾಯಿ ಕೂಡ ಹುಟ್ಟಿದ್ರೋ ಇಲ್ವೋ ಗೊತ್ತಿಲ್ಲ. ಎಸ್, ಅಂಥದ್ದೊಂದು ಪ್ರಯತ್ನ 1959ರಲ್ಲೇ ನಡೆಯುತ್ತೆ. ಡಿಯರ್ ಸ್ಪೆಷಲ್ ಯು ವೀಕ್ಷಕರೇ, ಇನ್ನೂ ಒಂದು ವಿಷಯ ಹೇಳಬೇಕಂದ್ರೆ, ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಆಗ ಇಂಡಿಯಾದಲ್ಲೇ ಇರಲಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 20 ವರ್ಷ ಕೂಡ ಆಗಿರಲಿಲ್ಲ. ಆಗ ನಡೆದ ಪ್ಯಾನ್ ಇಂಡಿಯಾ ಪ್ರಯೋಗದ ಆ ಚಿತ್ರದಲ್ಲಿ ಹೀರೋ ಆಗಿದ್ದವರು ಡಾಕ್ಟರ್ ರಾಜ್ಕುಮಾರ್. ಆ ಸಿನಿಮಾದ ಹೆಸರು ಮಹಿಷಾಸುರ ಮರ್ದಿನಿ. ಇನ್ನೂ ಒಂದು ವಿಷಯ ಗೊತ್ತಾ? KGF, ಬಾಹುಬಲಿ, ಈಗ ಟಾಕ್ಸಿಕ್ ಇವೆಲ್ಲ ಸೇರಿ 5 ಭಾಷೆಗೆ ಡಬ್ ಆಗಿವೆ. ಆದರೆ ಆಗಿನ ಕಾಲಕ್ಕೆ ಮಹಿಷಾಸುರ ಮರ್ದಿನಿ ಸಿನಿಮಾ 7 ಭಾಷೆಗಳಿಗೆ ಅಧಿಕೃತವಾಗಿ ಡಬ್ ಆಗಿತ್ತು. ಕನ್ನಡನೂ ಸೇರಿಸಿದರೆ ಒಟ್ಟು 8 ಭಾಷೆ. ಡಾಕ್ಟರ್ ರಾಜ್ಕುಮಾರ್ ಅವರು ಹೀರೋ ಅಷ್ಟೇ ಅಲ್ಲ, ಅದ್ಭುತ ಗಾಯಕರಾಗಿದ್ರು ಅನ್ನೋದು ಗೊತ್ತಲ್ವಾ? ಡಾಕ್ಟರ್ ರಾಜ್ಕುಮಾರ್ ಮೊದಲ ಬಾರಿಗೆ ಗಾಯಕರಾಗಿ ಹಾಡಿದ ಸಿನಿಮಾ ಇದೇ ಮಹಿಷಾಸುರ ಮರ್ದಿನಿ. ಈ ಸಿನಿಮಾದಲ್ಲಿ ತುಂಬಿತು ಮನವ ತಂದಿತು ಸುಖವ ಅನ್ನೋ ಹಾಡಿದೆ. ಅದು ರಾಜ್ಕುಮಾರ್ ಸಿನಿಮಾದಲ್ಲಿ ಹಾಡಿದ ಮೊಟ್ಟ ಮೊದಲನೇ ಹಾಡು. ರಾಜ್ಕುಮಾರ್ ಜೊತೆ ಈ ಚಿತ್ರದಲ್ಲಿ ಉದಯ್ ಕುಮಾರ್ ಇದ್ರು, ನರಸಿಂಹರಾಜು, ಸಾಹುಕಾರ್ ಜಾನಕಿ, KS ಅಶ್ವಥ್ ಎಲ್ಲ ನಟಿಸಿದ್ರು. ಡೈರೆಕ್ಟರ್ ಹೆಸರು ಬಂದು BS ರಂಗ ಅಂತ. ಹಿಂದಿಯಲ್ಲಿ ಜಾಸ್ತಿ ಸಿನಿಮಾ ಮಾಡಿದ BS ರಂಗ ಕನ್ನಡದವರೇ, ಮಾಗಡಿ ತಾಲ್ಲೂಕ್ನವರು. ತೆಲುಗು ತಮಿಳಲ್ಲೂ ಸಿನಿಮಾ ಮಾಡಿದ್ದಾರೆ. ಕನ್ನಡದ ಫಸ್ಟ್ ಕಲರ್ ಮೂವಿ ಅಮರಶಿಲ್ಪಿ ಜಕಣಾಚಾರಿ ಚಿತ್ರವನ್ನು ನಿರ್ದೇಶನ ಮಾಡಿದ್ದವರು ಇವರೇ. BS ರಂಗ ನಿರ್ಮಾಪಕರು ಇವರೇ. ಈ ಮಹಿಷಾಸುರ ಮರ್ದಿನಿ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಿದ್ದವರು GK ವೆಂಕಟೇಶ್. ಇದು ಕನ್ನಡದಲ್ಲಿ ದಕ್ಷಿಣದ ಭಾಷೆಗಳಲ್ಲಿ ಮಹಿಷಾಸುರ ಮರ್ದಿನಿ ಅಂತಾನೆ ರಿಲೀಸ್ ಆಗಿತ್ತು. ಹಿಂದಿಯಲ್ಲಿ ಮಾತ್ರ ದುರ್ಗಾ ಮಾತಾ ಹೆಸರಲ್ಲಿ ರಿಲೀಸ್ ಆಗಿತ್ತು. ಅಂದಹಾಗೆ ಕನ್ನಡದ ಈ ಮಹಿಷಾಸುರ ಮರ್ದಿನಿ ಸಿನಿಮಾ ತಮಿಳು, ತೆಲುಗು, ಮಲಯಾಳಂ, ಬೆಂಗಾಲಿ, ಮರಾಠಿ, ಒರಿಯಾ ಭಾಷೆಗಳಿಗೆ ಡಬ್ ಆಗಿದ್ದ ಸಿನಿಮಾ. ಎಲ್ಲ ಭಾಷೆಗಳಲ್ಲೂ ಚೆನ್ನಾಗಿ ಓಡಿತ್ತು. ಅಂದಹಾಗೆ ಮಹಿಷಾಸುರ ಮರ್ದಿನಿಯಾಗಿ ಅಂದರೆ ಚಾಮುಂಡೇಶ್ವರಿ ಪಾತ್ರದಲ್ಲಿ ನಟಿಸಿದ್ದವರು ಯಾರು ಗೊತ್ತಾ? ಸಂಧ್ಯಾ. ಹೌದು, ತಮಿಳುನಾಡು ಮಾಜಿ CM ದಿವಂಗತ ಜಯಲಲಿತಾ ಅವರ ತಾಯಿ ಸಂಧ್ಯಾ. ಅಶ್ವಥ್ ಅವರು ನಾರದನ ಪಾತ್ರ ಮಾಡಿದ್ದಿದ್ರೆ ಇತ್ತೀಚೆಗೆ ಮೃತಪಟ್ಟ ಸಾಹುಕಾರ್ ಜಾನಕಿ ಅವರು ಗುಣವತಿಯಾಗಿ ನಟಿಸಿದ್ರು. ಸಿನಿಮಾ ಆಗಿನ ಕಾಲಕ್ಕೆ ಬೆಂಗಳೂರಿನಲ್ಲೇ 100 ಡೇಸ್ ಓಡಿತ್ತು. ಸಿನಿಮಾ ಯಾವ ಮಟ್ಟಿಗೆ ಸಕ್ಸಸ್ ಆಯ್ತಂದ್ರೆ, ಸಿನಿಮಾದ ಪ್ರೊಡ್ಯೂಸರ್ ಕೂಡ ಆಗಿದ್ದ BS ರಂಗ ರಾಜ್ಕುಮಾರ್ ಅವರಿಗೆ ಒಪ್ಪಿಕೊಂಡಿದ್ದಕ್ಕಿಂತ ಡಬಲ್ ಸಂಭಾವನೆ ಕೊಟ್ಟಿದ್ರಂತೆ. ಅಂದ ಹಾಗೆ ಆಗ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೊಟ್ಟಿದ್ದ ಸಂಭಾವನೆ ಎಷ್ಟು ಅಂತೀರಾ? 5,000 ರೂಪಾಯಿ. ಸಿನಿಮಾ ಬಜೆಟ್ ಎಷ್ಟಿರಬಹುದು ಅಂತೀರಾ? 2 ರಿಂದ 3 ಲಕ್ಷ ರೂಪಾಯಿ ಆಗಿತ್ತು. ಆಗಿನ ಕಾಲಕ್ಕೆ 2 ರಿಂದ 3 ಲಕ್ಷ ಬಜೆಟ್ ಅಂದರೆ ಸಣ್ಣ ವಿಷಯ ಅಲ್ಲ. ಹೀರೋಗೆ 5,000 ಅಂದರೆ ಬೇರೆಯವರಿಗೆ ಎಷ್ಟಿರಬೇಕು? 2,000, 1,000 ಎಲ್ಲ ನಾಯಕಿಗೆ ಸಿಕ್ತಿತ್ತು. ಹೀರೋನ ಬಿಟ್ಟರೆ ಅತಿ ಹೆಚ್ಚು ಸಂಭಾವನೆ ಪಡ್ಕೊಂಡಿದ್ದವರು ಯಾರು ಅಂತೀರಾ? ಸಂಗೀತ ನಿರ್ದೇಶಕ GK ವೆಂಕಟೇಶ್. ಅವರಿಗೆ ಆಗಿನ ಕಾಲಕ್ಕೆ 3,000 ಸಂಭಾವನೆ ಕೊಟ್ಟಿದ್ರಂತೆ. ಯಾಕಂದರೆ ಆಗ ಟಿಕೆಟ್ ರೇಟ್ ಎಷ್ಟಿರ್ತಿತ್ತು ಹೇಳಿ? 1 ರೂಪಾಯಿ. ಹೌದು, 50 ಪೈಸೆಗೂ ಸಿನಿಮಾ ತೋರಿಸೋ ಚಿತ್ರಮಂದಿರಗಳಿದ್ವು. ಬಾಲ್ಕನಿ ಕಾನ್ಸೆಪ್ಟ್ ಕೂಡ ಇರಲಿಲ್ಲ. ಹೈಯೆಸ್ಟ್ ಟಿಕೆಟ್ ರೇಟು 2 ರೂಪಾಯಿ 75 ಪೈಸೆ ಇತ್ತು. ಆ ಕಾಲಕ್ಕೆ ಪ್ಯಾನ್ ಇಂಡಿಯಾ ಲೆವೆಲಿನಲ್ಲಿ ಬಂದಿದ್ದ ಸಿನಿಮಾ
ಮಹಿಷಾಸುರ ಮರ್ದಿನಿ. ಇದು ಡಾಕ್ಟರ್ ರಾಜ್ಕುಮಾರ್ ಅವರ 22ನೇ ಸಿನಿಮಾ. ರಾಜ್ಕುಮಾರ್ ಹೀರೋ ಆಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟು ಜಸ್ಟ್ 5 ವರ್ಷ ಆಗಿತ್ತು ಅಷ್ಟೇ. 5 ವರ್ಷದಲ್ಲೇ 22 ಸಿನಿಮಾ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್. ಅದು ಪ್ಯಾನ್ ಇಂಡಿಯಾ ಸಿನಿಮಾ. ಕನ್ನಡ ಸೇರಿ 8 ಭಾಷೆ ಅಂದ್ವಲ್ಲ, ಎಲ್ಲ ಕಡೆ ಸಿನಿಮಾ ಹಿಟ್ಟಾಯ್ತಾ ಅಂದರೆ ಆಗಲಿಲ್ಲ. ಕನ್ನಡದಲ್ಲಿ ಬ್ಲಾಕ್ ಬಸ್ಟರ್ ಆದ ಮಹಿಷಾಸುರ ಮರ್ದಿನಿಗೆ ಲಾಭ ಸಿಕ್ಕಿದ್ದು ತೆಲುಗು ವರ್ಷನ್ ಸಿನಿಮಾದಲ್ಲಿ ಮಾತ್ರ. ತೆಲುಗಿನಲ್ಲಿ ಹಿಟ್ಟಾಯಿತು, ಹಿಂದಿಯಲ್ಲಿ ಫ್ಲಾಪ್ ಆಯಿತು. ಉಳಿದಂತೆ ಒರಿಯಾ, ಬೆಂಗಾಲಿ, ಮಲಯಾಳಂ ಭಾಷೆಗಳಲ್ಲಿ ಸಿನಿಮಾ ಹಾಕಿದ ದುಡ್ಡಿಗೆ ಮೋಸ ಮಾಡಲಿಲ್ಲ ಅನ್ನೋದು ಬಿಟ್ಟರೆ ಹಿಟ್ಟಾಗಲಿಲ್ಲ. ಕನ್ನಡ ಮತ್ತು ತೆಲುಗಿನಲ್ಲಿ ಹಿಟ್ಟಾದ ಕಾರಣಕ್ಕೆ ಪ್ರೊಡ್ಯೂಸರ್ BS ರಂಗ ಸಿನಿಮಾಗೆ ಹಾಕಿದ್ದ ಬಜೆಟ್ಗಿಂತ ಡಬಲ್ ಲಾಭ ಮಾಡಿಕೊಂಡಿದ್ರು. ಹಾಗಾಗಿ ಚಿತ್ರದ ಕಲಾವಿದರು, ತಂತ್ರಜ್ಞರಿಗೆಲ್ಲ ಮೊದಲು ಕೊಟ್ಟಿದ್ದ ಸಂಭಾವನೆಗಿಂತ ಡಬಲ್ ಸಂಭಾವನೆ ಕೊಟ್ಟಿದ್ರು. ಬಹುಶಃ ಆಗ ಹಿಂದಿಯಲ್ಲಿ ಹಿಟ್ಟಾಗಿದ್ದರೆ ಈ ಪ್ರಯೋಗ ಕಂಟಿನ್ಯೂ ಆಗ್ತಿತ್ತೇನೋ. ಹಾಗಾಗಿ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಅನ್ನೋದು ಬೇರೆ ವರ್ಷನಿಗೆ ಚೇಂಜ್ ಆಯಿತು. ಏನಂದರೆ ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡೋದು, ರೀಮೇಕ್ ಮಾಡೋದು ಜಾಸ್ತಿ ಆಯಿತು. ಆ ಲಿಸ್ಟಿನಲ್ಲೂ ಡಾಕ್ಟರ್ ರಾಜ್ ಸಿನಿಮಾಗಳೇ ಫಸ್ಟ್ ಅಂದರೆ ಸರ್ಪ್ರೈಸ್ ಆಗುತ್ತೆ. ಆ ದಾಖಲೆ ಇರೋದು ಅನುರಾಗ ಅರಳಿತು ಚಿತ್ರಕ್ಕೆ. ಹೌದು, 1980ರಲ್ಲಿ ಬಂದಿದ್ದ ಅನುರಾಗ ಅರಳಿತು ಚಿತ್ರ ಇದೆಯಲ್ಲ, ಅದು ಇನ್ನೊಂದು ರೀತಿ ಪ್ಯಾನ್ ಇಂಡಿಯಾ ಮೂವಿ ಅನ್ನಬಹುದು. ಯಾಕೆ ಗೊತ್ತಾ? ಮಹಿಷಾಸುರ ಮರ್ದಿನಿ 7 ಭಾಷೆಗಳಿಗೆ ಡಬ್ ಆಗಿದ್ದರೆ ಅನುರಾಗ ಅರಳಿತು ಸಿನಿಮಾ 7 ಭಾಷೆಗಳಿಗೆ ರೀಮೇಕ್ ಆಗಿತ್ತು. 7 ಭಾಷೆಗಳಿಗೆ ರೀಮೇಕ್ ಆದ ಅನುರಾಗ ಅರಳಿತು ದಾಖಲೆ ಬ್ರೇಕ್ ಆಗಿದ್ದು ಇತ್ತೀಚೆಗೆ ದೃಶ್ಯಂ ಸಿನಿಮಾ. ಮಲಯಾಳಂನ ದೃಶ್ಯಂ ಚಿತ್ರ 10 ಭಾಷೆಗಳಿಗೆ ರೀಮೇಕ್ ಆಗಿ ಅನುರಾಗ ಅರಳಿತು ದಾಖಲೆಯನ್ನು ಬ್ರೇಕ್ ಮಾಡ್ತು. ಅನುರಾಗ ಅರಳಿತು ಆಗಿನ ಕಾಲಕ್ಕೆ ಕನ್ನಡದಲ್ಲಿ 5 ಕೋಟಿ ಬಿಸಿನೆಸ್ ಮಾಡಿತ್ತಂತೆ. ಅದರ ರೀಮೇಕ್ ತೆಲುಗಿನಲ್ಲಿ ಚಿರಂಜೀವಿಯನ್ನು ಸೂಪರ್ ಸ್ಟಾರ್ ಮಾಡಿತು. ಚಿರಂಜೀವಿ ಅಭಿನಯದ ಘರಾನ ಮೊಗುಡು ಸಿನಿಮಾ ತೆಲುಗಿನಲ್ಲಿ 25 ಕೋಟಿ ಬಿಸಿನೆಸ್ ಮಾಡ್ತು. ತಮಿಳಿನಲ್ಲಿ ಮನ್ನನ್ ಅಂತ ರಜನಿಕಾಂತ್ ಮಾಡಿದ್ರು. ಹಿಂದಿಯಲ್ಲಿ ರಾಜ್ಕುಮಾರ್ ಪಾತ್ರದಲ್ಲಿ ಅನಿಲ್ ಕುಮಾರ್ ನಡೆಸಿದ್ರು. ಬೆಂಗಾಲಿ, ಒರಿಯಾದಲ್ಲೂ ಸಿನಿಮಾ ರೀಮೇಕ್ ಆಗಿತ್ತು. ಇನ್ನೂ ಒಂದು ವಿಷಯ ಗೊತ್ತಾ? ಬಾಂಗ್ಲಾದೇಶದ ಬೆಂಗಾಲಿಯಲ್ಲಿ, ಶ್ರೀಲಂಕಾದ ಸಿಂಹಳ ಭಾಷೆಯಲ್ಲೂ ಅನುರಾಗ ಅರಳಿತು ಸಿನಿಮಾ ರೀಮೇಕ್ ಆಗಿತ್ತು. ಇವತ್ತಿಗೂ ಕೂಡ ಇಡೀ ಇಂಡಿಯಾದಲ್ಲಿ ಡಾಕ್ಟರ್ ರಾಜ್ ಅವರ ಸಿನಿಮಾಗಳು ಅತಿ ಹೆಚ್ಚು ಬಾರಿ ರೀಮೇಕ್ ಆಗಿರೋ ದಾಖಲೆ ಹೊಂದಿವೆ. ಅಧಿಕೃತ ಅಂಕಿ ಅಂಶಗಳ ಪ್ರಕಾರ ಡಾಕ್ಟರ್ ರಾಜ್ ಅವರ ಸಿನಿಮಾಗಳು ಒಟ್ಟು 63 ಬಾರಿ ಬೇರೆ ಬೇರೆ ಭಾಷೆಗಳಿಗೆ ರೀಮೇಕ್ ಆಗಿವೆ. ರಾಜ್ ಅವರ ಒಟ್ಟು 39 ಸಿನಿಮಾಗಳನ್ನು ಬೇರೆ ಬೇರೆ ಭಾಷೆಗಳಿಗೆ ರೀಮೇಕ್ ಮಾಡಿದ್ದಾರೆ. ಅದು ಕೂಡ ಒಂದು ದಾಖಲೆಯೇ. ಅವತ್ತೇ ಅಣ್ಣವರು ಹಾಗೆಲ್ಲ ಮಾಡಿದ್ರು, ಇದೇನು ಮಹಾ ಅನ್ನೋ ಕಥೆ ಇದಲ್ಲ. ಈಗ ಯಶ್ ಮಾಡ್ತಿರೋದು ಕಡಿಮೆ ಸಾಧನೆ ಅಂತೂ ಖಂಡಿತ ಅಲ್ಲ. ರಾಜ್ಕುಮಾರ್ ಅವರ ಸಾಧನೆ ಪ್ಲಾನ್ ಮಾಡಿ ಆಗಿದ್ದಲ್ಲ, ಅದೇ ಆಗೋಯ್ತು ಅಷ್ಟೇ. ಆದರೆ ಯಶ್ ಪ್ಲಾನ್ ಮಾಡಿ ಸಕ್ಸಸ್ ಕಾಣ್ತಿದ್ದಾರೆ. ಹಾಗಾಗಿ ಇವರ ಸಾಧನೆ ಗ್ರೇಟ್ ಅಂತಾನೆ ಹೇಳಬೇಕು. ಇಂಥದ್ದನ್ನೆಲ್ಲ ಬೇರೆಯವರು ಟ್ರೈ ಮಾಡಿದ್ದಾರೆ. ದ್ವಾರ್ಕೀಶ್ ಅವರು ಆಫ್ರಿಕಾದಲ್ಲಿ ಶೀಲಾ ಚಿತ್ರದಲ್ಲಿ, ವಿಷ್ಣುವರ್ಧನ್ ಮತ್ತು ಅಕ್ಷಯ್ ಕುಮಾರ್ ವಿಷ್ಣು ವಿಜಯ ಚಿತ್ರದಲ್ಲಿ, ಉಪೇಂದ್ರ ಅವರು H2O ಸಿನಿಮಾದಲ್ಲಿ ಪ್ರಯೋಗ ಮಾಡಿದ್ದಾರೆ, ಗೆದ್ದಿಲ್ಲ. ಇದ್ದಿದ್ರಲ್ಲಿ ಉಪೇಂದ್ರ ಅವರ ಉಪೇಂದ್ರ ಸಿನಿಮಾ ಕನ್ನಡ ಮತ್ತು ತೆಲುಗಲ್ಲಿ ಹಿಟ್ ಆಗಿತ್ತು ಅಷ್ಟೇ. ಈಗ ಯಶ್ ಸಕ್ಸಸ್ ಆದಮೇಲೆ ಕನ್ನಡದಲ್ಲೇ ಸುದೀಪ್ ಅವರು ವಿಕ್ರಾಂತ್ ರೋಣ ಸಿನಿಮಾದಲ್ಲಿ, ಧ್ರುವ ಸರ್ಜಾ ಮಾರ್ಟಿನ್ KD ಚಿತ್ರದಲ್ಲಿ, ಉಪೇಂದ್ರ ಅವರು ಕಬ್ಜಾ UI ಸಿನಿಮಾದಲ್ಲಿ ಟ್ರೈ ಮಾಡಿದ್ದಾರೆ, ಗೆದ್ದಿಲ್ಲ. ಯಶ್ ಬಿಟ್ಟರೆ ಕನ್ನಡದಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಗೆದ್ದ ಏಕೈಕ ಹೀರೋ ಅಂದರೆ ರಿಷಬ್ ಶೆಟ್ಟಿ ಮಾತ್ರ. ಎಲ್ಲಿ ಯಾವ ದಾಖಲೆ ಕಂಡ್ರೂ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿಗೆ ಲಿಂಕ್ ಆಗೋದಿದೆಯಲ್ಲ, ಅದು ಆಶ್ಚರ್ಯ ಹುಟ್ಟಿಸುತ್ತೆ.